ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶರತ್ತು, ಬ್ಯಾಗ್ ಎಲ್ಲ ಪ್ಯಾಕ್ ಆಯ್ತಲ್ವಾ? ಅಲ್ಲಿ ಚಳಿ ಇರುತ್ತೋ ಏನೋ, ಸ್ವೆಟರ್ ಎಲ್ಲ ತಗೊಂಡಿದ್ಯಾ? ಶರತ್, ಏನ್ ಮಾಡ್ತಾ ಇದೀಯಾ? ನಾ ಬೆಂಗಳೂರಿಗೆ ವಾಪಸ್ ಕರ್ಕೊಂಡು ಹೋಗ್ಬೇಕಪ್ಪ. ಬೆಂಗಳೂರಿಗ? ಅಲ್ಲಪ್ಪ ಶರತ್. ಅಪ್ಪ, ನಾನು ಹೇಳಿದ್ನಲ್ಲ, ಆಗಲೇ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ. ನಾಳೆ ನೈಟೇ ಫ್ಲೈಟು. ಆದಷ್ಟು ಬೇಗ ಹಿತನ್ನ ಫಾರಿನಿಗೆ ಕರ್ಕೊಂಡು ಹೋಗ್ಬೇಕು. ಆಗ್ಲೇ ಅವಳಿಗೆ ಕ್ವಿಕ್ ಆಗಿ ಟ್ರೀಟ್ಮೆಂಟ್ ಆಗೋದು. ಹೌದಣ್ಣ, ಶರತ್ ಹೇಳ್ತಿರೋದು ಸರಿಯಾಗೇ ಇದೆ. ನಮ್ ಹಿತ ಪುಟ್ಟನ್ಗೀಗ ಮೆಡಿಕಲ್ ಟ್ರೀಟ್ಮೆಂಟ್ ಅಗತ್ಯ ತುಂಬಾ ಇದೆ. ಮಾಯಾ ಇಲ್ಲಿ ಇಲ್ಲದೆ ಇದ್ರು ಒಬ್ಬ ಡಾಕ್ಟರ್ನ ರೆಫರ್ ಮಾಡಿದಾಳೆ. ತುಂಬಾ ಒಳ್ಳೆ ಡಾಕ್ಟರ್ ಅಂತೆ. ಅದಕ್ಕೆ ನಾನು ಶರತ್ ಜೊತೆ ಹೋದ್ರೆ ಅವ್ನ್ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ, ನಾನು ಹೋಗ್ಬರೋಣ ಅಂತ ಅನ್ಕೊಂಡಿದ್ದೀನಿ. ಶರತ್, ನೀನ್ ಆಗ್ಲೇ ಹೇಳಿದಾಗ ಏನೋ ಎಮೋಷನಲ್ ಆಗಿ ಮಾತಾಡ್ತಾ ಇದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಇಷ್ಟ ಆತುರವಾಗಿ ಹೊರಡ್ತಾ ಇದ್ಯಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹಿತನ ಗುಣ ಮಾಡೋದಕ್ಕೆ ದುರ್ಗಾ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾಳೆ ಅಂತ ಗೊತ್ತು ತಾನೇ ನಿನ್ಗೆ? ನನಗೆ ಗೊತ್ತಪ್ಪ. ಅವಳ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾಳೆ. ಆದ್ರೆ ಅವಳು ಮಾಡ್ತಾ ಇರೋದು ವರ್ಕ್ ಆಗುತ್ತೆ, ಹಿತ ಮತ್ತೆ ಹುಷಾರಾಗ್ತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈ ಆಗತ್ತೆ, ಆಗ್ಬಹುದು, ಇದನ್ನೆಲ್ಲ ನಂಬ್ಕೊಂಡು ಮತ್ತೆ ರಿಸ್ಕ್ ತೊಗೊಳೋದಕ್ಕೆ ನನಗಿಷ್ಟ ಇಲ್ಲಪ್ಪ. ಐ ಜಸ್ಟ್ ವಾಂಟ್ ಮೈ ಡಾಟರ್ ಬ್ಯಾಕ್ ಅಷ್ಟೇ. ಹೌದಣ್ಣ, ನಮ್ ಶರತ್ತು ಸರಿಯಾಗಿ ಹೇಳ್ತಾ ಇದ್ದಾನೆ. ಆ ದುರ್ಗಾ ಏನೇನ್ ಮಾಡಿದ್ರು ಏನು ಪ್ರಯೋಜನನೇ ಆಗ್ತಿಲ್ಲ. ನಮ್ ಹಿತನ್ ಕಂಡೀಷನ್ ಅಲ್ಲಿ ಏನ್ ಇಂಪ್ರೂವ್ಮೆಂಟ್ಸೇ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ನಮ್ ಹಿತನ ಮೇಲೆ ಯಾವ ಪರಿಣಾಮನೂ ಬೀರ್ತಾನೆ ಇಲ್ಲ ಅಂತ ಅನಿಸ್ತಾ ಇದೆ. ಶರತ್ತು, ನಾವ್ ಇವತ್ತೇ ಫಾರಿನ್ಗೆ ಹೊರಟ್ಬಿಡೋಣಪ್ಪ. ಹೇ ದಮ್ಮು, ಬಸವನಿಂದ ಬಾಲತ್ತರ ನೀನ್ ಯಾಕೆ ಸುಮ್ಮನೆ ಇರೇ ಪ್ರಾಣಿ. ಇದೇನಂತಲ್ಲಿ ಫಾರಿನ್ ಅಲ್ಲಿ ರೂಲ್ಸ್ ಅಡಿಬಹುದಾ? ನಾನು ಯಾರ ಮಾತು ಕೇಳೋ ಪರಿಸ್ಥಿತಿ ಇಲ್ಲ. ನಾನು ಹಿತನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನು ಲೇಟ್ ಮಾಡಿದ್ರೆ ನನ್ನ ಮಗಳು ಪ್ರಾಣಕ್ಕೆ ಅಪಾಯ. ಹಠ ಮಾಡಬೇಡಪ್ಪ ಶರತ್. ಅಪ್ಪ ಪ್ಲೀಸ್, ದುರ್ಗಾಪುರಕ್ಕೆ ಹೋದ್ರೆ ಹಿತ ಹುಷಾರಾಗ್ಬೋದು ಅಂತ ನೀವು ಹೇಳಿದ್ರಿ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಅವಳನ್ನ ಕರ್ಕೊಂಡ್ಬಂದೆ. ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ವಲ್ಲಪ್ಪ. ನೋಡಿ, ನೀವು ಹೇಳ್ದಂಗೆ ನಾನು ಮಾಡಿದ್ದೀನಿ. ಇವಾಗ ನನಗೇನು ಅನ್ಸುತ್ತೋ ನಾನು ಅದನ್ನ ಮಾಡಬೇಕು. ದಯವಿಟ್ಟು ನನ್ನ ದಾರಿಗೆ ಯಾರು ಅಡ್ಡಿ ಬರಬೇಡಿ. ನಾನು ಯಾರ ಮಾತು ಕೇಳಲ್ಲ. ಹಲೋ, ನೀನ್ ಲೇಡಿ ರ್ಯಾಂಬೋ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ, ಏನ್ ಮಾಡಿದ್ರು ಒಬ್ಳೆ ಮಾಡ್ತೀನಿ ಅಂತ ಹೋಗ್ತಾ ಇರ್ತೀಯಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ನಿಂಗೊಂದ್ ಸ್ವಲ್ಪನೂ ಭಯ ಆಗಲ್ವಾ? ಏನಾಗುತ್ತೆ ಬಾಸು, ನನಗೆ ಪುಟ್ ಮೇಡಮ್ ಮಾತ್ರ ಮುಖ್ಯ. ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ.
ಹಲೋ ಹಲೋ ಹಲೋ, ರೌಡಿಗಳೆಲ್ಲ ಓಡೋಗಾಯ್ತು. ಮೊದಲು ಆ ದೊಣ್ಣೆ ಬಿಸಾಕು. ರೌಡಿಗಳಿದ್ದಿದ್ರು ನೀನು ಅವ್ರ ಬದಲು ನನಗೆ ಹೊಡಿತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾಸು, ನಾನ್ ನಿಮ್ಗೆ ಸಹಾಯ ಮಾಡೋಣ ಅಂತಾನೆ ಬಂದಿದ್ದು. ನಾನು ಸಹಾಯನೇ ಕೇಳ್ತಾ ಇರೋದು. ಇವಾಗ ದೊಣ್ಣೆ ಬಿಸಾಕಿದ್ರೆ ತಾವು ನಂಗೆ ಮಾಡೋ ದೊಡ್ಡ ಸಹಾಯ. ಹಿತನಿಗೆ ಪ್ರಜ್ಞೆ ಬರಲಿ, ಅವಳು ಆರೋಗ್ಯವಾಗಿರಲಿ ಅಂತ ನಾವೀಗ ಮೃತ್ಯುಂಜಯ ಹೋಮ ಮಾಡಬೇಕಾಗಿದೆ. ಆದರೆ ಏನು ವಿಶ್ವನಾಥ್ ಅವರೇ? ಏನಿಲ್ಲ, ತಂದೆ ತಾಯಿ ಯಾರ ಒಬ್ರು ಈ ಹೋಮದಲ್ಲಿ ಪಾಲ್ಗೊಂಡಿದ್ದಿದ್ರೆ ತುಂಬಾ ಚೆನ್ನಾಗಿತ್ತು. ತಂದೆ ತಾಯಿ ಮಗುಗೋಸ್ಕರವಾಗಿ ಬೇಡ್ಕೊಳ್ಳೋ ಬೇಡಿಕೆ ಇದೆಯಲ್ಲ, ಅದು ಬಹಳ ಪರಿಶುದ್ಧವಾಗಿರುತ್ತೆ. ದೇವಿ ಅದಕ್ಕೆ ಬೇಗ ಒಲಿತಾಳೆ. ಅದೇನೋ ಸರಿ, ಆದ್ರೆ ಶರತ್ ಮತ್ತೆ ದುರ್ಗಾ ಇಬ್ರಲ್ಲೂ ಒಬ್ರು ಇಲ್ವಲ್ಲ. ಅವ್ರ ಪರವಾಗಿ ನಾವೇ ದೇವಿ ಅನುಗ್ರಹನ ಬೇಡ್ಬೇಕು. ನಾನಂತೂ ಹೋಮಕ್ಕೆ ಕೂತ್ಕೊಳ್ಳೋದಕ್ಕಾಗ್ತಿಲ್ಲ. ಆದ್ರೆ ನಾನು ಇಲ್ಲಿದ್ಕೊಂಡೆ ನನ್ನ ಮಗಳ ಪ್ರಾಣಕ್ಕೋಸ್ಕರ ನಾನು ಬೇಡ್ಕೋಬೋದಲ್ವಾ? ತಾಯಿ, ಬಾಳ್ ಬದುಕ್ಬೇಕಾಗಿರೋ ನನ್ನ ಮಗಳ ಪ್ರಾಣ, ಅವಳಿಗೋಸ್ಕರ ತನ್ನ ಪ್ರಾಣನ ಲೆಕ್ಕಿಸ್ದೆ ದುರ್ಗಾ ಮಾಡ್ತಿರೋ ಪ್ರಯತ್ನ, ತನ್ನ ಮಗಳಿಗೋಸ್ಕರ ಹೊರ ದೇಶಕ್ಕೆ ಹೊರಟಿರೋ ಶರತ್ ಆತಂಕ, ಇದೆಲ್ಲದಕ್ಕೂ ತಾಯಿ ನಿನ್ನ ಹತ್ರ ಮಾತ್ರ ಪರಿಹಾರ ಇರೋದು. ದಯವಿಟ್ಟು ಕಾಪಾಡು ತಾಯಿ, ಕಾಪಾಡು. ನಮಗೀಗ ಬೇರೆ ದಾರಿ ಕೂಡ ಇಲ್ಲ. ಹಿತನಿಗೋಸ್ಕರವಾಗಿ ದುರ್ಗಾ ನಡೆಸ್ತಿರೋ ಪ್ರಯತ್ನದಲ್ಲಿ ಅವಳಿಗೆ ಯಶಸ್ಸು ಸಿಗಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ದೇವಿಯಲ್ಲಿ ಬೇಡ್ಕೊಂಡು ನಾವೇ ದೇವಿ ಅನುಗ್ರಹಕ್ಕೋಸ್ಕರವಾಗಿ ಹೋಮ ಮುಂದುವರಿಸ್ಬಿಡೋಣ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್.